ವೀಕ್ಷಕರೇ, ಬಿಹಾರ ಯಾರ ಪಾಲಾಗುತ್ತೆ? ಎನ್ಡಿಎ ಮೈತ್ರಿಕೂಟಕ್ಕೆ ಬಿಹಾರದ ಆರ ಬೀಳುತ್ತಾ ಅಥವಾ ಕಾಂಗ್ರೆಸ್ ನೇತೃತ್ವದ ಮಹಾಗಠಬಂಧನ್ ಈ ಬಾರಿಯಾದರೂ ಮ್ಯಾಜಿಕ್ ಮಾಡುತ್ತಾ? ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಬಿಹಾರ ಈ ಎಲೆಕ್ಷನ್. 2020ರಲ್ಲಿ ಬಿಹಾರದಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಅತಿ ದೊಡ್ಡ ಪಕ್ಷವಾಗಿ RJD ಹೊರ ಹೊಮ್ಮಿದ್ರೂ ಕೂಡ ಅಧಿಕಾರದಿಂದ ದೂರ ಇದೆ. ಈ ಬಾರಿ RJD ನೇತೃತ್ವದಲ್ಲಿ ಅಥವಾ ಕಾಂಗ್ರೆಸ್ ನೇತೃತ್ವದಲ್ಲಿ ಮಹಾಗಠಬಂಧನ್ ಇದೆ. ಈ ಬಾರಿಯಾದರೂ ಗೆಲ್ಲಬೇಕು ಅನ್ನುವಂಥ ಪ್ರಯತ್ನಗಳು ಕೂಡ ಆಗಿದೆ. ಮತ್ತೊಂದು ಕಡೆ ಕಳೆದ 30 ವರ್ಷಗಳಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ ದೇಶದಲ್ಲಿ. ಬಿಹಾರದಲ್ಲಿ ಒಂದು ಬದಲಾವಣೆ ಆಗಿಲ್ಲ. ಏನು ಬದಲಾವಣೆ ಆಗಿಲ್ಲ ಅಂತ ಹೇಳಿದ್ರೆ, ಯಾವುದೇ ಒಂದು ಪಕ್ಷ ಬಿಹಾರದಲ್ಲಿ 1995ರಿಂದ ಇಲ್ಲಿಯವರೆಗೂ 30 ವರ್ಷಗಳಲ್ಲಿ ಬಹುಮತವನ್ನೇ ಪಡೆದಿಲ್ಲ. ಅಂದರೆ ನಿರ್ದಿಷ್ಟವಾಗಿ ಒಂದು ಪಕ್ಷ ಮ್ಯಾಜಿಕ್ ನಂಬರ್ ಅಂತ ಏನಿದೆಯಲ್ವಾ, ಆ ಮ್ಯಾಜಿಕ್ ನಂಬರನ್ನು ಕ್ರಾಸ್ ಮಾಡೇ ಇಲ್ಲ. ಅಟ್ಲೀಸ್ಟ್ ಈ ಬಾರಿಯಾದರೂ ಆ ದಾಖಲೆ ಬ್ರೇಕ್ ಹಾಕುತ್ತಾ ಅನ್ನುವಂಥ ಪ್ರಶ್ನೆ. ಒಟ್ಟಾರೆಯಾಗಿ ಇವತ್ತು ಬೆಳಗ್ಗೆಯಿಂದ ಮತದಾನ ಆರಂಭ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತ್ಯ ಆಗುತ್ತೆ. 243 ವಿಧಾನಸಭಾ ಕ್ಷೇತ್ರಗಳು, 122 ಮ್ಯಾಜಿಕ್ ನಂಬರ್, 7.42 ಕೋಟಿ ಬಿಹಾರ ಮತದಾರರು ಇರುವಂಥದ್ದು. ಇದರಲ್ಲಿ ಪ್ರಮುಖವಾಗಿ 3.92 ಕೋಟಿ ಪುರುಷ ಮತದಾರರು, 3.49 ಕೋಟಿ ಮಹಿಳಾ ಮತದಾರರು. ಮೊದಲ ಹಂತದಲ್ಲಿ 121 ಕ್ಷೇತ್ರಗಳಿಗೆ ಈಗಾಗಲೇ ವೋಟಿಂಗ್ ಆಗಿದೆ. ಈ ಬಾರಿ ದಾಖಲೆ ಏನು ಅಂತ ಹೇಳಿದ್ರೆ, ಬಿಹಾರದ ಇತಿಹಾಸದಲ್ಲೇ ದೊಡ್ಡ ಮಟ್ಟಿಗೆ ಅಂದರೆ ಇಷ್ಟೊಂದು ಪ್ರಮಾಣದಲ್ಲಿ ಬರೋಬ್ಬರಿ 65.08ರಷ್ಟು ಮತದಾನ ಆಗಿಲ್ಲ, ಈ ಬಾರಿ ಆಗಿದೆ. ಈಗ ನಡೀತಾ ಇರುವಂಥ ಅಂದರೆ ಎರಡನೇ ಹಂತದ ಮತದಾನಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ದಾಖಲೆ ಪ್ರಮಾಣದಲ್ಲಿ ಮತದಾನ ಆಗಿದೆ ಅಂತ ಹೇಳ್ತಾ ಇರುವಂಥದ್ದು. ಹಾಗಾದರೆ ಎಕ್ಸಿಟ್ ಪೋಲ್ ಏನು ಹೇಳುತ್ತೆ? ಎಕ್ಸಿಟ್ ಪೋಲ್ನ ರಿಸಲ್ಟ್ ಏನಾಗುತ್ತೆ? ಇದೇ ಕ್ಷಣದ ವಿಶೇಷ ಬಿಹಾರ ಎಕ್ಸಿಟ್ ಪೋಲ್. ಬಿಹಾರದಲ್ಲಿ ಎರಡನೇ ಹಂತದ ಮತದಾನ ಅಂತ್ಯ ಆಗಿದೆ. ಎರಡೂ ಹಂತಗಳಲ್ಲೂ ಕೂಡ ದಾಖಲೆಯ ಮತದಾನವಾಗಿದೆ. ಎರಡನೇ ಹಂತದಲ್ಲಿ 122 ಕ್ಷೇತ್ರಗಳಿಗೆ ನಡೆದಂತಹ ಮತದಾನ. ಎರಡನೇ ಹಂತದಲ್ಲಿ ಈವರೆಗೆ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ 67% ಆಗಿದೆ. ಎರಡನೇ ಹಂತದಲ್ಲಿ ಮಧ್ಯಾಹ್ನ 3 ಗಂಟೆವರೆಗೂ 60% ವೋಟಿಂಗ್ ಆಗಿತ್ತು. 2616 ಅಭ್ಯರ್ಥಿಗಳ ಭವಿಷ್ಯ ಏನು? 14ನೇ ತಾರೀಕು ರಿಸಲ್ಟ್ ಗೊತ್ತಾಗುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮತದಾನೋತ್ತರ ಸಮೀಕ್ಷೆಯ ಫಲಿತಾಂಶ ಕೂಡ ಬರುತ್ತೆ. ಮತದಾನೋತ್ತರ ಸಮೀಕ್ಷೆಯ ಫಲಿತಾಂಶ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಬಟ್ ಕಳೆದ 5 ವರ್ಷಗಳಲ್ಲಿ ಬಂದಿರುವಂಥ ಎಲ್ಲ ಸಮೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಮಾತನಾಡೋದಾದರೆ, ಸಮೀಕ್ಷೆಗಳ ಬಗ್ಗೆ ಯಾರಲ್ಲೂ ಕೂಡ ಅಂತಹ ವಿಶ್ವಾಸ ಇಲ್ಲ. ಸಮೀಕ್ಷೆ ಒಂದು ಬರುತ್ತೆ, ರಿಸಲ್ಟ್ ಒಂದು ಬರುತ್ತೆ ಅನ್ನುವಂಥ ಪರಿಸ್ಥಿತಿ ಇದೆ. ಬಟ್ ಆದರೂ ಕೂಡ ಒಂದು ಕುತೂಹಲ ಏನಾಗಿರಬಹುದು ಅಂತ ಹೇಳಿ. 2616 ಅಭ್ಯರ್ಥಿಗಳು ಕನ್ನಡದಲ್ಲಿದ್ದಾರೆ. ಈ ಬಾರಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಗೆಲುವಿನ ಹಾರ ಯಾರಿಗೆ? ಕುತೂಹಲ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮತದಾನೋತ್ತರ ಸಮೀಕ್ಷೆ ಹೊರ ಬರುತ್ತೆ. ಬಿಹಾರ ಅಂತ ತಕ್ಷಣ ನೆನಪಾಗುವಂಥದ್ದು ಬಿಹಾರದಲ್ಲಿರುವಂತಹ ರಾಜಕೀಯ ವ್ಯವಸ್ಥೆ. ನಾನಾಗಲೇ ಒಂದು ಮಾಹಿತಿ ಕೊಡ್ತಾ ಇದ್ದೆ. ಕಳೆದ 30 ವರ್ಷಗಳಲ್ಲಿ ಬಿಹಾರದಲ್ಲಿ ಒಂದು ಪಕ್ಷ ಬಹುಮತವನ್ನು ಪಡೆದಿಲ್ಲ. ಅರ್ಥಾತ್ ಎಲ್ಲ ಚುನಾವಣೆಗಳಲ್ಲೂ ಕೂಡ ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಅಂತ ಹೇಳಿ. 2020ರ ರಿಸಲ್ಟನ್ನು ನೋಡಿದಂಥ ಸಂದರ್ಭದಲ್ಲೂ ಕೂಡ ಸಮ್ಮಿಶ್ರ ಸರ್ಕಾರ. ಸಾಕಷ್ಟು ಬೆಳವಣಿಗೆ ಆಗುತ್ತೆ. ಬಿಹಾರ ಅಂದ ತಕ್ಷಣ ಮತ್ತೊಂದು ನೆನಪಾಗುವಂಥದ್ದು ನಿತೀಶ್ ಕುಮಾರ್ ಅವರು, ಜಂಪಿಂಗ್ ಸ್ಟಾರ್. ಕಾರಣ ಏನು ಅಂತ ಹೇಳಿದ್ರೆ, ಒಂದು ಪಕ್ಷದಿಂದ ಒಂದು ಪಕ್ಷಕ್ಕೆ, ಮುಖ್ಯವಾಗಿ ಪಕ್ಷ ಅನ್ನೋದಕ್ಕಿಂತ ಮೈತ್ರಿಕೂಟಗಳಿಗೆ ಬದಲಾಗ್ತಾ ಇರ್ತಾರೆ. ಮಹಾಗಠಬಂಧನ್ನಿಂದ ಎನ್ಡಿಎಗೆ ಹೋಗ್ತಾರೆ, ಎನ್ಡಿಎಯಿಂದ ಮಹಾಗಠಬಂಧನ್ಗೆ ಬರ್ತಾರೆ. ಸೊ ಅವರ ನಡೆ ಬಗ್ಗೆ ಸಾಕಷ್ಟು ಕುತೂಹಲ ಇರುವಂಥದ್ದು.
ಅದೇ ಸಂದರ್ಭದಲ್ಲಿ ಲಾಲು ಪ್ರಸಾದ್ ಯಾದವ್ ಅವರು, ನರೇಂದ್ರ ಮೋದಿ ಅವರು ಈ ಬಾರಿ ತಮ್ಮ ಭಾಷಣಗಳಲ್ಲಿ ಒಂದು ಪದವನ್ನು ಪದೇ ಪದೇ ಯೂಸ್ ಮಾಡ್ತಾ ಇದ್ದಾರೆ, ಜಂಗಲ್ ರಾಜ್ ಅನ್ನೋದನ್ನ ಪದೇ ಪದೇ ಯೂಸ್ ಮಾಡ್ತಾ ಇದ್ದಾರೆ. ಸೊ ಆ ಜಂಗಲ್ ರಾಜ್ ಯಾಕೆ ಬಂತು? ಲಾಲು ಪ್ರಸಾದ್ ಯಾದವ್ ಅವರು ನಡೆಸ್ತಾ ಇದ್ದಂಥ ಅವಧಿಯಲ್ಲಿ, ಅವರು ಅಧಿಕಾರದಲ್ಲಿದ್ದಂಥ ಅವಧಿಯಲ್ಲಿ ಯಾವ ರೀತಿಯಾಗಿ ಕುಖ್ಯಾತಿಗೆ ಒಳಗಾಗಿತ್ತು ಬಿಹಾರ, ಈಗ ಯಾವ ಪರಿಸ್ಥಿತಿಯಲ್ಲಿ ಇದೆ? ಒಟ್ಟಾರೆಯಾಗಿ ಬಿಹಾರ ಕೇವಲ ಆ ರಾಜ್ಯಕ್ಕೆ ಸೀಮಿತವಾಗಿಲ್ಲ. ಈ ಬಾರಿಯ ಚುನಾವಣೆ, ಈ ಬಾರಿಯ ಬಿಹಾರ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಬಿಹಾರಕ್ಕೆ ಸಂಬಂಧಪಟ್ಟಿದ್ದ ಅಂತ ಹೇಳಿದ್ರೆ ಹೌದು ನಿಜ. ಬಟ್ ಅದಕ್ಕಿಂತ ಮಿಗಿಲಾಗಿ ರಾಷ್ಟ್ರ ರಾಜಕಾರಣದ ಮೇಲೆ, ಮುಖ್ಯವಾಗಿ NDA ಮೈತ್ರಿಕೂಟದಲ್ಲಿ ಮಿತ್ರ ಪಕ್ಷವಾಗಿ ಈ ಬಾರಿ ಬಿಜೆಪಿ ಅಧಿಕಾರಕ್ಕೆ ಬರೋದಕ್ಕೆ ಅಥವಾ NDA ಮೈತ್ರಿಕೂಟ ಅಧಿಕಾರಕ್ಕೆ ಬರೋದಕ್ಕೆ ಅತಿ ಮುಖ್ಯ ಪಾತ್ರವನ್ನು ವಹಿಸಿರುವಂಥದ್ದು JDU. ಸೊ ರಾಷ್ಟ್ರ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಈ ಫಲಿತಾಂಶ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ.